ಭಾರತದ ನಡೆಗೆ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ದಾಳಿ ಯಾವಾಗ ಮಾಡಬಹುದು, ಭಾರತ ಎಲ್ಲಿ ದಾಳಿ ಮಾಡುತ್ತೆ, ಹೇಗೆ ದಾಳಿ ಮಾಡುತ್ತೆ ಅನ್ನುವಂಥ ಟೆನ್ಷನ್ ಪಾಕಿಸ್ತಾನದವರಲ್ಲಿ ಕಾಡ್ತಾ ಇದೆ. ದಾಳಿ ಮಾಡಿರುವಂಥದ್ದು, ಅಟ್ಯಾಕ್ ಮಾಡಿರುವಂಥದ್ದು ಉಗ್ರರು. ಅವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇನ್ ಕೇಸ್ ದಾಳಿ ಆದರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನುವಂತಹ ಆತಂಕ ಅವರಲ್ಲೂ ಕೂಡ ಸದ್ಯಕ್ಕೆ ಇದೆ. ಪಾಕಿಸ್ತಾನಕ್ಕೆ ಈಗಾಗಲೇ ಭಾರತದ ಪ್ರಿಪರೇಷನ್ ಕಂಡು ನಡುಕ ಶುರುವಾಗ್ಬಿಟ್ಟಿದೆ. ಭಾರತದ ನಡೆಗೆ ಕಕ್ಕಾಬಿಕ್ಕಿಯಾಗಿದೆ ಶತ್ರು ದೇಶ ಪಾಕಿಸ್ತಾನ. ಅಲ್ಲಿನ ಜನನೇ ಪಾಕಿಸ್ತಾನದ ನಾಯಕರ ಮೇಲೆ ಮತ್ತು ಸೇನೆಯ ಮೇಲೆ ದಂಗೆ ಏಳುವಂತಹ ಪರಿಸ್ಥಿತಿ ಎದುರಾಗಿದೆ. ಬಲೂಚಿಸ್ತಾನ ಒಂದು ಕಡೆಯಾದರೆ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಜನ ರೊಚ್ಚಿಗೆದ್ದಿದ್ದಾರೆ. ನಿಮ್ಮಿಂದ ನಮಗೆ ಈ ಪರಿಸ್ಥಿತಿ ಬಂದಿದೆ. ಅಲ್ಲಿರುವಂತಹ ಸೆಲೆಬ್ರಿಟಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಉಗ್ರರಿಗೆ ಪೋಷಿಸ್ತಾ ಇದ್ದೀರಿ, ಸೊ ಹಾಗಾಗಿ ನಮಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. 36 ಗಂಟೆಗಳಲ್ಲಿ ದಾಳಿ ನಡೆಸೋದಾಗಿ ಭಾರತ ಈ ಹಿಂದೆ ಹೇಳಿತ್ತು. ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ 36 ಗಂಟೆಯೊಳಗೆ ಯುದ್ಧ ಮಾಡ್ತೀವಿ ಅನ್ನುವಂತಹ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಿತ್ತು. ಸೊ ಆ ಸಂದೇಶದಿಂದ ಅವರು ಕೂಡ ಕಂಗೆಟ್ಟು ಹೋಗಿದ್ದಾರೆ. ಆದರೆ ದಾಳಿ ಮಾಡದೆ ಸುಮ್ಮನಿರುವಂತಹ ಭಾರತ ಯಾಕೆ ಅನ್ನುವಂತಹ ಟೆನ್ಷನ್ ಅವರಲ್ಲಿ ಕಾಡ್ತಾ ಇದೆ. ದಾಳಿ ಮಾಡ್ತೀವಿ ಅಂತ ಭಾರತದವರು ಹೇಳಿದ್ರು. ದಾಳಿಗೆ ಸಂಬಂಧಪಟ್ಟಂತೆ, ಯುದ್ಧಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಿಪರೇಷನ್ಗಳು ಕೂಡ ಅವರಲ್ಲಿ ಆಗ್ತಾ ಇದೆ. ಯುದ್ಧ ಸಾಮರ್ಥ್ಯವನ್ನು ಅವರು ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನ ಮತ್ತು ನೈತಿಕ ಬೆಂಬಲವನ್ನ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನೀಡ್ತಾ ಇವೆ. ಹೀಗಿದ್ರೂ ಕೂಡ ಇಂಡಿಯಾದವರು ಯಾಕೆ ಅಟ್ಯಾಕ್ ಮಾಡ್ತಿಲ್ಲ ಅನ್ನುವಂತಹ ಆತಂಕ ಅವರಲ್ಲಿ ಇದೆ. ಅಟ್ಯಾಕ್ ಮಾಡಿದ್ರೆ ಭಾರತ ಯಾವಾಗ, ಎಲ್ಲಿ, ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಟೆನ್ಷನ್ ಇದೆ. ಇನ್ನು ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿಯಂತೂ ನಿರ್ಮಾಣ ಆಗಿದೆ. ಆ ದೃಶ್ಯ ಈಗಾಗಲೇ ನೀವು ಕಣ್ತುಂಬಿಕೊಂಡಿದ್ದೀರಿ. ಇನ್ನು ಪಾಕ್ ಗಡಿಯಲ್ಲಿ ಭಾರತದಿಂದ ಏರ್ಬೇಸ್ ಸಹ ಬಂದ್ ಮಾಡಿದ್ದಾರೆ. ಇನ್ನು ಭೂಸೇನೆ, ನೌಕಾಸೇನೆ ಮತ್ತು ವಾಯುಪಡೆಯಿಂದ ತಾಲೀಮು ಆಗ್ತಾ ಇದೆ. ಭಾರತ ನಡೆಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಎಲ್ಲಾ ಕಡೆಗಳಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮಗೆ 2 ತಿಂಗಳಿಗೆ ಬೇಕಾಗುವಷ್ಟು ದವಸ ಧಾನ್ಯ, ಎಲ್ಲ ಮೂಲ ಸೌಕರ್ಯಗಳನ್ನ ಸ್ಟಾಕ್ ಮಾಡಿಟ್ಕೊಳ್ಳಿ ಅಂತ 13 ವಿಧಾನಸಭಾ ಕ್ಷೇತ್ರದ ಜನರಿಗೆ ಪಾಕ್ನ ಸೇನಾ ಮುಖ್ಯಸ್ಥ ಮತ್ತು ಪ್ರಧಾನಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದು ಈಗ ತಿಳಿತಾ ಇರುವಂತಹ ಮಾಹಿತಿ. ಇನ್ನು ಪಾಕಿಸ್ತಾನದ ಬಳಿ F-16 ಫೈಟರ್ ಜೆಟ್ ಇದ್ರೂ ಕೂಡ ಯುದ್ಧಕ್ಕೆ ಬಳಕೆ ಯಾಕೆ ಮಾಡೋದಕ್ಕೆ ಸಾಧ್ಯವಾಗಲ್ಲ, ಏನಿದ್ರೆ ಹಿಂದೆ ಇರುವಂತಹ ರಹಸ್ಯ ಅಂತ ನೋಡ್ತಾ ಹೋಗೋಣ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, F-16 ಅನ್ನೋ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗಿದೆ. ಪಾಕಿಸ್ತಾನದ ಬಳಿ ಅತ್ಯಾಧುನಿಕ F-16 ಫೈಟರ್ ಜೆಟ್ ಇದೆ. ಇದು ಅಮೆರಿಕ ಕೊಟ್ಟಂತಹ ಫೈಟರ್ ಜೆಟ್. F-16 ಫೈಟರ್ ಜೆಟ್ ಪಾಕಿಸ್ತಾನ ನಿರ್ಮಾಣ ಮಾಡಿದ್ದಲ್ಲ, ಅಮೆರಿಕಾದಲ್ಲಿ ನಿರ್ಮಾಣ ಮಾಡಿ ಪಾಕಿಸ್ತಾನದವರಿಗೆ ತುರ್ತು ಪರಿಸ್ಥಿತಿ ಬಂದಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಫೈಟರ್ ಜೆಟ್ ಕೊಟ್ಟಿದ್ದಾರೆ. ಅತ್ಯಾಧುನಿಕ ಯುದ್ಧ ವಿಮಾನ ಇದ್ರೂ ಕೂಡ ಯುದ್ಧಕ್ಕೆ ಅದನ್ನ ಬಳಸುವಂತಿಲ್ಲ. ಕಾರಣ ಏನು ಅಂತಂದ್ರೆ, ಆಂತರಿಕವಾಗಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗಷ್ಟೇ ಇದನ್ನ ಸೀಮಿತಪಡಿಸಬೇಕು ಅಂತ ಹೇಳಿ ಅಮೆರಿಕ ಕಟ್ಟುನಿಟ್ಟಾಗಿ ಪಾಕಿಸ್ತಾನಕ್ಕೆ ಹೇಳಿ ಈ ಫೈಟರ್ ಜೆಟ್ ಅನ್ನ ರವಾನೆ ಮಾಡಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಉಗ್ರರನ್ನ ಪೋಷಣೆ ಮಾಡೋದಕ್ಕೆ ಪಾಕಿಸ್ತಾನದವರು, ಭಾರತ ಏನಾದ್ರೂ ಇನ್ ಕೇಸ್ ಯುದ್ಧ ಮಾಡಿದ್ರೆ ನಾವು ಪ್ರತಿಯುದ್ಧ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಈ ಫೈಟರ್ ಜೆಟ್ ಅನ್ನ ಇರಿಸ್ಕೊಂಡಿದ್ದಾರೆ. ಆದ್ರೆ ಯಾರ ವಿರುದ್ಧ ಈ ಫೈಟರ್ ಜೆಟ್ ಅನ್ನ ಬಳಕೆ ಮಾಡಬೇಕು, ಅವರ ವಿರುದ್ಧ ಫೈಟರ್ ಜೆಟ್ ಅನ್ನ ಬಳಸ್ತಾ ಇಲ್ಲ ಪಾಕಿಸ್ತಾನ. ಉಗ್ರರಿಗಾಗಿ ಈ ಫೈಟರ್ ಜೆಟ್ ಅನ್ನ ಅಮೆರಿಕಾದವರು ಕೊಟ್ಟಿರುವಂತದ್ದು. ದೇಶದಲ್ಲಿ, ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ, ಟೆರರಿಸ್ಟ್ಗಳಿಂದ ಏನಾದ್ರೂ ಸೃಷ್ಟಿಯಾದ್ರೆ, ಅವರು ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ, ಅಲ್ಲಿನ ಪಾಕಿಸ್ತಾನದ ಜನರನ್ನ ಕೊಲ್ತಾ ಇದ್ರೆ, ನೀವು ಈ ಫೈಟರ್ ಜೆಟ್ಗಳ ಮೂಲಕ ಅವರನ್ನ ಸಂಹಾರ ಮಾಡಬಹುದು ಅಂತ ಹೇಳಿ ಅಮೆರಿಕ ಇವರಿಗೆ ಕೊಟ್ಟಿದೆ. ಆದ್ರೆ ಈಗ ಭಾರತ ಯುದ್ಧ ಸಾರಿದ್ರೆ ಈ F-16 ಅಡ್ವಾನ್ಸ್ ಫೈಟರ್ ಜೆಟ್ ಇದ್ರೂ ಕೂಡ ಅವರು ಪ್ರತ್ಯುತ್ತರವನ್ನ ಈ ಫೈಟರ್ ಜೆಟ್ ಮೂಲಕ ಕೊಡೋದಕ್ಕೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಇದನ್ನ ಬಳಸುವಂತಿಲ್ಲ ಅನ್ನೋ ಒಪ್ಪಂದ ಆಗಿದೆ. ಉಗ್ರರ ಕಾರ್ಯಾಚರಣೆಗೆ ಮಾತ್ರ ಬಳಕೆ ಮಾಡಿ ಅಂತ ಹೇಳಿ ಅಮೆರಿಕ ಈ F-16 ಕೊಟ್ಟಿದೆ. ಆದ್ರೆ ಇವ್ರು ನೋಡಿದ್ರೆ ಉಗ್ರರನ್ನ ಉಳಿಸ್ಕೊಳ್ಳೋದಕ್ಕೆ, ಉಗ್ರರನ್ನ ಪೋಷಿಸೋದಕ್ಕೆ, ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಪಾಕಿಸ್ತಾನದವರು. ಒಂದ್ ವೇಳೆ ಭಾರತ ದಾಳಿ ಮಾಡಿದ್ರೆ F-16 ಫೈಟರ್ ಜೆಟ್ ಯೂಸ್ ಮಾಡುವಂಗಿಲ್ಲ. ಭಾರತಕ್ಕೆ ಅಮೆರಿಕ ಬೆಂಬಲದ ಹಿನ್ನೆಲೆ F-16 ಬಳಕೆ ಸಾಧ್ಯತೆ ತೀರಾ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಯುದ್ಧಕ್ಕೆ ಆ ವಿಮಾನ ಬಳಸಿದ್ರೆ ಸ್ಯಾಂಕ್ಷನ್ಗೆ ಗುರಿ ಆಗುವಂತಹ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.